ಒಂದ್ ಅಡ್ಗೆ ಮಾಡಕ್ ಬರಲ್ಲ ಗೈಸ್. ಏನ್ ಒಕ್ತನ ಕಲ್ಸಿಲ್ಲ ಇವ್ರ ಅಪ್ಪವ್ವ. ಎದ್ದೋಗು ಈಚ್ಕ ಏನ್ ಮಾಡಿ ಹೇಳು. ಮೊಕಸೆ ಹೊಡಿತೀನಿ ನಿನ್ಗ. ಗಣಪತಿ ಹಬ್ಬಕ್ಕೆ ಉರ್ದು ಮಾಡಂಗಿಲ್ವಾ? ಮಾಡಂಗಿಲ್ಲ ಅದು. ಹೌದಾ? ಸೊ ಗೈಸ್ ಗಣಪತಿ ಹಬ್ಬಕ್ಕೆ ಯಾರು ಉರ್ದು ಮಾಡ್ತಿದ್ರೆ ಆತರ ಮಾಡಂಗಿಲ್ವಂತೆ. ಇವಾಗ ನಮ್ಮ ಅತ್ತೆ ಹೆಂಗ್ ಹೇಳ್ಕೊಡ್ತಾರೋ ಆತರ ಮಾಡಿ. ಇವತ್ತಿನ ನಮ್ಮ ಬ್ಲಾಗ್ ಅಲ್ಲಿ ನಾವು ಎಳ್ಳುಂಡೆ ಮಾಡ್ತಾ ಇದೀವಿ. ಎಳ್ಳುಂಡೆ ಮಾಡ್ಕೊಡ್ತಿರೋದು ನಮ್ಮ ಅವ್ವ ಅಲ್ಲ, ನಮ್ಮ ಅತ್ತೆ ಮಾಡ್ಕೊಡ್ತಿರೋದು. ನಮ್ಮ ಅವ್ವಂಗೆ ಅಡಿಗೆ ಮಾಡಕ್ ಬರ್ದಿರೋ ಕಾರಣ ನಮ್ಮ ಅತ್ತೆಯವ್ರಿಗೆ ಹೇಳ್ಬಿಟ್ಟಿದ್ದಾರೆ, ನಿಮ್ಮ ಅತ್ತೆಯವ್ರ ಹತ್ರ ಮಾಡಿಸ್ಕೊ ಅಂತ. ಸೊ ಅದಕ್ಕೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಅವ್ವ ನೀನು 3 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ, ಮತ್ತೆ ಹೋಗಿ ನಿಮ್ಮ ಅಪ್ಪ ಅವ್ರ ಮನೆಗೆ ಸೇರ್ಕೊಬಿಡು. ಒಂದ್ ಅಡ್ಗೆ ಮಾಡಕ್ ಬರಲ್ಲ ಗೈಸ್. ಏನ್ ಒಕ್ತನ ಕಲ್ಸಿಲ್ಲ ಇವ್ರ ಅಪ್ಪವ್ವ. ಹೋಗಿ ನಿಮ್ಮ ಅಪ್ಪ ನಮ್ಮ ಅಪ್ಪ ಒಕ್ತನ ಕಲಿಸ್ತಾನೆ. ನೀನ್ ಇಷ್ಟು ಉದ್ದೆ ಬೆಳೆಸಿದಾನ. ನಮ್ಮ ಅಪ್ಪ ಒಂದ್ ಸುದ್ದಿ ಬಂದ್ರ ಅಷ್ಟೇ ನಿನ್ಗ. ಏನ್ ಮಾಡಿ? ಎದ್ದೋಗು ಈಚ್ಕ ಏನ್ ಮಾಡಿ ಹೇಳು. ಮೊಕಸೆ ಹೊಡಿತೀನಿ ನಿನ್ಗ. ಅಪ್ಪ ಒಕ್ತನ ಕಲ್ಸಿರೋ ತಪ್ಪಿಗೆ ನಾನು ಇಷ್ಟೊಂದ್ ಕೆಲ್ಸ ಮಾಡ್ಕೊ ಹೋಗಿರೋದು ಗೊತ್ತಾ? ಮತ್ತೆ ಎಳ್ಳುಂಡೆ ಮಾಡ್ಕೊಡು ಅತ್ತೆಗೆ. ಎಳ್ಳುಂಡ ಅಂದ್ರ ಅತ್ತ ಮಾಡ್ತಾಳ ಯಾವಾಗ್ಲೂ ಗೌರಿ ಹಬ್ಬಕ್ಕ. ನಾನ್ ಗೌರಿ ಹಬ್ಬಕ್ಕೆ ಏನು ಮಾಡಲ್ವಲ್ಲ. ಆಕ್ಚುಲಿ ಏನ್ ಗೊತ್ತಾ, ಈ ಬೆಳ್ಳಿನ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಪ್ಪ ಇಬ್ರು ಸೇರಿ ನಮ್ಮ ಹೊಲದಲ್ಲಿ ಬೆಳೆದು ಇವಾಗ ಊರಿಂದ ಕೊಟ್ಟು ಕಳ್ಸಿದ್ರು. ಊರ್ಗೆ ಹೋಗಿದ್ವಲ್ಲ, ಸೊ ಅದಕ್ಕೆ ಇವಾಗ ಇದನ್ನೆಲ್ಲ ತಗೊಂಡು ಹೋಗಿ ನಮ್ಮ ಅತ್ತೆ ಮನೆಯಲ್ಲಿ ಎಳ್ಳುಂಡೆ ಮಾಡ್ಸ್ಕೋಬೇಕು. ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಸಿಗುವ. ಇವಾಗ ಜಸ್ಟ್ ನಮ್ಮ ಅತ್ತೆಯವ್ರ ಮನೆಗೆ ಬಂದ್ವಿ. ಇವರೇ ನಮ್ಮ ಅತ್ತೆ, ಹೆಣ್ಕೊಟ್ಟೆ ಅತ್ತೆ ಎಲ್ಲ ನಮ್ಮ ಅಪ್ಪವ್ರ ತಂಗಿ ಇವರೇ. ನಾಚ್ಕಂತಾರ ವಿಡಿಯೋಗೆ ಬರೋಕೆ. ಅತ್ತೆ ನಾನೇನಾದ್ರು ಹೆಣ್ಣಾಗಿ ಉಟ್ಬಿಟ್ಟಿದ್ರೆ ನಿಮ್ ಮನೆಗೆ ಸೊಸೆಯಾಗಿ ಮಾಡ್ಕೊಂತಿದ? ಮಾಡ್ಕೊತಾ ಇದ್ದಿ. ಮಾಡ್ಕೊಂತಿರ್ಲಿಲ್ಲ. ಇದೇನು ಈ ಮುದೆ ನಮ್ಮ ಅಣ್ಣನ ಮಕ್ಳು ವಿಡಿಯೋ ಮಾಡ್ಕೊಂಡ್ ನಿಂತದಲ್ಲ, ನಮ್ಮ ಮನೇಲಿ ಬಂದು ಹಾಳು ಉಕ್ಸಿಲ್ಲ ಅಂತ ಬೈಕಂತಿಲ್ಲ ನಮ್ಮ ಅತ್ತೆ. ಇವಾಗ ಎಳ್ಳುಂಡೆ ಮಾಡಕ್ಕೆ ಅಂತ ನಮ್ಮ ಅವ್ವ ನಮ್ಮ ಅತ್ತೆ ಮನೆ ಕಳ್ಸೋರೆ. ಏನ್ ಗಾಬರಿ ಪಡ್ಕೋಬೇಡ, ನಮ್ಮ ಅತ್ತೆ ಫುಲ್ ಭಯ ಪಟ್ಬಿಟ್ಟೈತೆ. ಇವಾಗ ಎಳ್ಳುಂಡೆ ಮಾಡಿಸ್ಬೇಕು. ಎಳ್ಳುಂಡೆ ಮಾಡಕ್ಕೆ ಇವಾಗ ಬೇಕಾಗಿರುವ ಸಾಮಗ್ರಿಗಳು: 2 ಲೋಟ ಎಳ್ಳು ತಗೊಂಡಿದೀವಿ, 2 ಅಚ್ಚು ಬೆಲ್ಲ ತಗೊಂಡಿದೀವಿ. ಅದನ್ನ ಇವಾಗ ಚೆನ್ನಾಗಿ ಪುಡಿ ಮಾಡ್ಕೊಂಡಿದೀವಿ. ಇವಾಗ ಅದನ್ನ ರುಬ್ಕೋಬೇಕಂತ ಅಂತಿದೆ. ಫಸ್ಟ್ ಎಳ್ಳು ರುಬ್ಕೋಬೇಕ ಇವಾಗ. ರುಬ್ಬಂಗೆ ಫುಲ್ ನೈಸಾಗಿ ರುಬ್ಬೇಕಾದ್ನ ಹಿಂಗೆ ಅವ್ರಿಗೆ ಗೊತ್ತಾಗ್ಬೇಕು, ಹೇಳ್ಕೊಡ್ಬೇಕು ಅವ್ರಿಗೆ. ಸೊ ಇವಾಗ ಏನ್ ಎಲ್ಲ ಐತೆ ಅದನ್ನೆಲ್ಲ ಪೂರ್ತಿ ನೈಸಾಗಿ ರುಬ್ಕೋಬೇಕು. ಹಾಕು. ಇವಾಗ ಎಳ್ಳನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಅದಕ್ಕೆ ಬೆಲ್ಲ ಚಚ್ಚಿಕೊಂಡಿದ್ವಲ್ಲ, ಬೆಲ್ಲ ಮತ್ತೆ ಎಳ್ಳನ್ನ 2 ಮಿಕ್ಸ್ ಮಾಡಿ ಮತ್ತೆ ರುಬ್ಕೊಂತಿದ್ದಾರೆ. ಅಷ್ಟೇ ಅಲ್ವತ್ತೆ? ಮತ್ತೆ ನಮ್ಮ ಅಕ್ಕವರು ಹುರ್ಕಂದೆಲ್ಲ ಮಾಡ್ತಾರಲ್ಲ, ಅದು ಉರ್ದು ಮಾಡ್ತಾರ. ಹಂಗೆ ಬೆಲ್ಲ ಇದೆಲ್ಲ ನೈತಾರ. ಇದು ಈಸಿ ಸ್ಟೆಪ್ಸ್, ಬೇಗ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಈಸಿಯಾಗಿ ಹೇಳ್ಕೊಡ್ತಿದಾರೆ. ಉರ್ದು ಅಂತಾರ. ಇದು ಗಣೇಶ ಹಬ್ಬಕ್ಕೆ ಮಾತ್ರ. ಇದು ಗಣಪತಿ ಹಬ್ಬಕ್ಕೆ ಉರ್ದು ಮಾಡಂಗಿಲ್ವಾ? ಮಾಡಂಗಿಲ್ಲ ಅದು. ಹೌದಾ? ಸೊ ಗೈಸ್ ಗಣಪತಿ ಹಬ್ಬಕ್ಕೆ ಯಾರು ಉರ್ದು ಮಾಡ್ತಿದ್ರೆ ಆತರ ಮಾಡಂಗಿಲ್ವಂತೆ. ಇವಾಗ ನಮ್ಮ ಅತ್ತೆ ಹೆಂಗ್ ಹೇಳ್ಕೊಡ್ತಾರೋ ಆತರ ಮಾಡಿ. ಅಂಡ್ ಇದು ಈಸಿಯಾಗಿ ಐತೆ ಸ್ಟೆಪ್ಸ್. ಇವಾಗ ಎಲ್ಲ ರುಬ್ಕೊಂಡಿದ್ದಾಯ್ತು. ಇವಾಗ ಉಂಡೆ ಕಟ್ಟೋದು ಅಷ್ಟೇ ಅಂತೆ. ಇದನ್ನೇ ನಮ್ಮ ಅವ್ವ ಮಾಡಕ್ ಬಂದಿಲ್ಲ, ನಮ್ಮ ಅತ್ತೆ ಹತ್ರ ಕಳಿಸ್ತು. ಗಣಪತಿ ಹಬ್ಬಕ್ಕೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಳಿಸ್ತಾತೆ. ಸರಿ ಸರಿ. ಆಕ್ಚುಲಿ ನಮ್ಮ ಅಮ್ಮನೂ ಕೂಡ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸುಮ್ಮನೆ ನಾನು ರೇಗ್ಸಕ್ಕೆ ನಮ್ಮ ಅವ್ವನ್ಗೆ. ನಮ್ಮ ಅತ್ತೆನೂ ಕೂಡ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಏನಾದ್ರು ಮಂಡ್ಯ ಸ್ಟೈಲಲ್ಲಿ ಏನಾದ್ರು ಅಡುಗೆ ಏನಾದ್ರು ಆತರ ಏನಾದ್ರು ಬೇಕು ಅಂತಂದ್ರೆ ಹೇಳಿ. ನಮ್ಮ ಅತ್ತೆ ಇಲ್ಲಾಂದ್ರೆ ನಮ್ಮ ಅವ್ವನ ಹತ್ರ ಯಾರ ಹತ್ರ ಇಬ್ಬರಲ್ಲಿ ಒಬ್ರ ಹತ್ರ ಮಾಡಿಸ್ತೀನಿ. ಮಾಡ್ಕೊಡ್ತೀಯತೆ? ಫುಲ್ಲು ನಾಚಿಕೆ ನಮ್ಮ ಅತ್ತೆಗೆ ಮಾತೆ ಬರ್ತಿಲ್ಲ. ಫೈನಲಿ ಎಳ್ಳುಂಡೆ ತಯಾರಾಯ್ತು. ಎಷ್ಟು ಎಳ್ಳುಂಡೆ ಬಂದೈತದೆ? 9 ಬಂದೈತಾ? ಗಣಪತಿಗೆ ಎಷ್ಟು ಇಕ್ಬೇಕು? 9 ಇಲ್ಲ ಅಂದ್ರೆ 5. ಎಷ್ಟು ಅಂದ್ರೆ ಇವಾಗ ಎಷ್ಟಿಗೆ ಎಷ್ಟು ಹಾಕಿದ್ರೆ ಸಿಹಿ ಚೆನ್ನಾಗಿರುತ್ತೆ? 1/4 kg ಎಳ್ಳಿಗೆ 1/4 kg ಬೆಲ್ಲ. ಈ ಪಾವು ಲೆಕ್ಕದಲ್ಲಿ ಮಾಡ್ತಾರಲ್ಲ ಅವರು, ಅದು ಅಷ್ಟೇ. 1 ಹೆಚ್ಚು ಬೆಲ್ಲ 1 ಪಾವು. ಹಂಗ. ಇವಾಗ ಟೇಸ್ಟ್ ಮಾಡುವ ಸಮಯ. ಹಂಗೆ ತಿನ್ನತ್ತೆ ಹೆಂಗ್ ಬಂದೈತೆ, ಚೆನ್ನಾಗೋಯ್ತು ಅಂತ ನಗಿ. ಹೆಂಗೆ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ. ಸೊ ಗೈಸ್ ಇವಾಗ ನಾನ್ ತಿಂತೀನಿ. ಚೆನ್ನಾಗೈತೆ. ಇನ್ನೊಂದು ಏನ್ ಗೊತ್ತಾ, ನಾನು ಅವಾಗಲೇ ನಮ್ಮ ಅತ್ತೆಗೆ ರೇಗ್ಸಿದ್ನಲ್ಲ, ಹೆಣ್ಣಾಗಿದ್ರೆ ಮದುವೆ ಮಾಡ್ಕೊಂತೀರ ಅಂತ. ನಮ್ಮ ಮನೇಲಿ ನಾವಿಬ್ರು ಗಂಡ್ ಮಕ್ಳ, ಇವ್ರಿಗೂ 2 ಗಂಡ್ ಮಕ್ಳ, ನಮ್ ಚಿಕ್ಕಪ್ಪವ್ರಿಗೂ 1 ಗಂಡ್ ಮಗುನ. ಆ ಸೈಡ್ ನಮ್ಮ ಅವ್ರ ಮನೆಗೆ ಹೋದ್ರೆ ನಮ್ಮ ಅಕ್ಕವ್ರಿಗೂ ಗಂಡ್ ಮಕ್ಳು 2, ನಮ್ಮ ಅವ್ರಿಗೂ 2 ಗಂಡ್ ಮಕ್ಳು. ಎಲ್ಲರೂ ಗಂಡೆ ಆಗೋಯ್ತು. ಎಲ್ಲ ರಾಜ್ರೆ, ರಾಣಿಗಳು ಯಾರು ಇಲ್ಲ. ಸೊ ಅದಕ್ಕೆ ಸುಮ್ಮನೆ ಹಂಗೆ ರೇಗ್ಸಿದ್ದು. ಆದ್ರೂ ನಮ್ಮ ಅತ್ತೆ ಚೆನ್ನಾಗಿ ಮಾಡ್ಕೊಡ್ತೀವಿ ಎಳ್ಳುಂಡೆನ. ಗೈಸ್ ಇವಾಗ ಜಸ್ಟ್ ನಮ್ಮ ಮನೆಗೆ ಬಂದೆ. ಇವಾಗ ನಮ್ಮ ಅವ್ವನ್ಗೆ ಟೇಸ್ಟ್ ಮಾಡೋಕಂತ ಕೊಡ್ಬೇಕು. ಟೇಸ್ಟ್ ಮಾಡೋಕ್ಕೆ ತಕೋ, ನೀನೆ ತಕೋ. ಹಂಗೆ ಮಾಡ್ಕೊಟ್ಟ. ಹೊಸಿ ನಾಚ್ಕಂದ್ಲ ಅತ್ತೆ, ಬಿಡೋಕ್ ಬರಲ್ಲ ಅಂದ್ಬಿಟ್ಟು. ನೀನು ಹಂಗ ಆಡಿಲ್ಲ, ಅಷ್ಟ್ ನಾಚ್ಕಂದ.
ಹೆಂಗ್ ಮಾಡ್ಸ್ಕೊಂಡ್ ಬಂದಿವ್ ನೋಡು. ಅತ್ತೆ ತುಂಬಾ ಚೆನ್ನಾಗಿ ಮಾಡೋದಕ್ಕ ನಾವು. ಅತ್ತೆ ತುಂಬಾ ಚೆನ್ನಾಗಿ ಒಂದಾರು ಕಲ್ತವ ನೀನು. ಚೆನ್ನಾಗ್ ಮಾಡೋಳೆ ನಾವು ಅನ್ನೋದು ಮಾತ್ರ ಗೊತ್ತು ಅಷ್ಟೇ ನಿಂಗೆ. ಅದೆಲ್ಲ ನೀನು ನಿಮ್ ಸೊಸೆಗೆ ಹೇಳ್ಕೊಡ್ಬೇಕಾಗಿರೋದು. ನೀನೇ ಕಲ್ತಿಲ್ಲ ಅಂದ್ರೆ ನಿಮ್ ಸೊಸೆಗೆ ಯಾರು ಹೇಳ್ಕೊಡ್ತಾರೆ ಹೇಳು? ಇವಾಗೆಲ್ಲ ಸೊಸೆದಿರು ಫೋನಲ್ಲಿ ನೋಡ್ಕೊಂಡ್ ಮಾಡ್ಕೊಂತಾರ, ನಮ್ಮಂಗೇನು ಕಷ್ಟ ಬೀಳ್ತಾರ? ಓ ಹಂಗಿದ್ರೆ ನಾನ್ ಹೆಲ್ಪ್ ಮಾಡ್ತಾ ಇದೀನಿ ಎಲ್ಲ ಹುಡುಗಿರಿಗೂ ಅಂತ ಅರ್ಥ ಆಯ್ತು. ಸೊ ನನ್ ಬ್ಲಾಗ್ ನೋಡ್ಕೊಂಡು ಎಲ್ಲ ಕಲ್ತ್ಕೊಳ್ಳಿ. ಏನ್ ಹೇಳಪ್ಪ? ಇವಾಗ ಹುಡುಗಿರು ಫೋನಲ್ಲಿ ನೋಡ್ಕೊಂಡ್ ಮಾಡ್ಕೊಂತಾರ. ನೀನ್ ನೋಡ್ಕೊ ಕಲ್ತ್ಕೋ. ಗೌರಿ ಹಬ್ಬಕ್ಕೆಲ್ಲ ತನಿ ಎರಿತಾರ, ದಯವಿಟ್ಟು ಎಳ್ದಂಬಿಟ್ಟು ಅಕ್ಕಿಬಿಟ್ಟು ಎಲ್ಲ ಮಾಡ್ತಾರ. ನಾವ್ ಮಾಡೋದೇ ಇಲ್ವಲ್ಲ. ಕಲ್ತ್ಕೋಬೇಕು ಅವನ್ನೆಲ್ಲ. ನಿನ್ಗಿಲ್ಲ ಅಂತಂದ್ರೆ ನಿಮ್ ಸೊಸೆಯವ್ರಿಗೆಲ್ಲ ಹೇಳ್ಕೊಡ್ಬೇಕು, ಅವನ್ನೆಲ್ಲ ಕಲ್ತ್ಕೋಬೇಕು. ನಿಮ್ಮಂತ ಹಳೆ ಕಾಲದವ್ರಿಂದ ಕಲ್ತ್ಕೋಬೇಕು ಅವ್ರು. ನೀವೇ ಇವಾಗ ಕಲ್ತಿಲ್ಲ ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ ಹೇಳು? ನಿಮ್ಗೆ ಇಟ್ಟಾಕ್ ಕೊಟ್ಟಾರ? ಸೊ ಗೈಸ್, ಎಳ್ಳುಂಡೆ ತುಂಬಾ ಈಸಿ ಸ್ಟೆಪ್ಸ್ ಅಲ್ಲಿ ಮಾಡ್ಕೊಟ್ಟಿದೀವಿ. ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಮುಂದೆ ಒಂದ್ ಒಳ್ಳೆ ಕಂಟೆಂಟ್ ಮುಖ ಬರ್ತೀನಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ. ಟಾಟಾ ಬಾಬಾ.